ನಾನು ಗೀತಾಸ್ ಮನೆ ರುಚಿಯಿಂದ ಗೀತಾ. ನರ್ವಸ್ ಆಗಿದ್ದೀರಾ? ಏನಿಲ್ಲ, ನಾರ್ಮಲ್ ಆಗಿ ಇದ್ದೀರಾ, ಆರಾಮಾಗಿದ್ದೀನಿ. ಏನು ಆ್ಯಂಡ್ ಬಿಹೈಂಡ್ ದ ಸೀನ್ಸ್ ಏನು ನಡೆಯುತ್ತೆ ನೋಡಿ. ಮೇಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, ಬಿಹೈಂಡ್ ದ ಸೀನ್. ನೀವು ಖುಷಿಯಾಗೋಯ್ತು. ಕೆಡ್ದಾಗ ಕಾಣ್ತಾ ಇದೆಯೋ ಒಳಗಡೆ, ಆದರೆ ಆಚೆ ಕಡೆ ಚೆನ್ನಾಗಿ ಕಾಣ್ತೀವಿ. ಏನಿಲ್ಲ ನೀವು. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ನನ್ನಿಂದ ಆಲ್ರೆಡಿ ಸ್ಟಾರ್ ಸುವರ್ಣ ಲೋಗೋ ಕಾಣ್ತಾ ಇದೆ. ಬೆಳಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ಹೊರಟಿ, ಐ ಥಿಂಕ್ 6:15 ಹೊರಟಿ ನಾವು ಎಲ್ಲಿಗೆ ಬಂದಿರುವೆವು ಅಂತ ಅಂದರೆ, ಇವತ್ತು ನಮ್ಮ ಮಮ್ಮಿ ಒಂದು ಕುಕಿಂಗ್ ಶೋನಲ್ಲಿ ಶಿ ಇಸ್ ಗೋಯಿಂಗ್ ಟು ಕುಕ್. ಸೊ ಅದಕ್ಕೆ ನಾವು ಬಂದಿದ್ದೀವಿ. ಇದು ಕೆಂಗೇರಿಯಿಂದ ಐ ಥಿಂಕ್ 1.5 ಕಿಲೋಮೀಟರ್ಸ್ ಏನೋ ಇದೆ. ಇಟ್ಸ್ ಕಾಲ್ಡ್ ಡ್ರೀಮ್ ಸ್ಟುಡಿಯೋಸ್ ಸಮಥಿಂಗ್. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ, ಅವ್ರು ಬಂದು ಕರ್ಕೊಂಡು ಹೋಗೋಕ್ಕೆ. ವೆರಿ ಎಕ್ಸೈಟೆಡ್ ಆ್ಯಕ್ಚುಲಿ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ ರಾತ್ರಿನೇ. ಆ್ಯಂಡ್ ದೆನ್ ಇವತ್ತು ಈಸ್ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೆ ನಾನು ಫಸ್ಟ್ ಡೇ. ಸೊ ಬಿಕಾಸ್ ಶೂಟಿಂಗ್ ಒಂದು ಫ್ಯೂ ಅವರ್ಸ್ ಇರುತ್ತೆ, ಮುಗಿಸ್ಕೊಂಡು ಲೆಟ್ಸ್ ವರ್ಕ್ ಅಂತ. ಇಟ್ಸ್ ನಾಟ್ ಲೈಕ್ ಫ್ರೈಡೇಸ್ ಆರ್ ಆಲ್ವೇಸ್ ಚಿಲ್ ಅಲ್ವಾ, ಸೊ ಮ್ಯಾನೇಜ್ ಮಾಡ್ಬೋದು ಅಂತ. ಬಟ್ ದೆನ್ ಇವತ್ತೇ ದರ್ ಇಸ್ ಅನ್ ಇಂಪಾರ್ಟೆಂಟ್ ಆಡಿಟ್ ದಟ್ ಐ ಹ್ಯಾವ್ ಟು ಅಟೆಂಡ್. ಸೊ ಅದಕ್ಕೆ ನಾನು ನನ್ನ ಲ್ಯಾಪ್ಟಾಪ್ ಕೂಡ ತೊಗೊಂಡು ಬಂದಿದ್ದೀನಿ. ನನಗೆ ಕೆಲಸ ಇದೆ ಅಂತ, ನಾನು ಈ ಥರ ಆಚೆ ಕೆಲಸ ಇದೆ ಔಟ್ಸೈಡ್ ಆಫ್ ವರ್ಕ್ ಅಂತ ಲೀಸರ್ ತೊಗೊಂಡಾಗಲೇ ಈ ಥರ ಲತ್ತೆ ಹೊಡ್ಸ್ಕೊಂಡು ಹೋಗುತ್ತೆ ಗುರು. ಯಾಕಂತ ಗೊತ್ತಿಲ್ಲ. ಮೊನ್ನೆವರೆಗೂ ಇರಲಿಲ್ಲ, ವೆಡ್ನೆಸ್ಡೇವರೆಗೂ ದೆರ್ ವಾಸ್ ನಥಿಂಗ್. ವೆಡ್ನೆಸ್ಡೇ ಈವ್ನಿಂಗ್ ಐ ಗಾಟ್ ಟು ನೋ ದಟ್ ದೆರ್ ಇಸ್ ಆಡಿಟ್. ನೋಡಿ ಗೈಸ್, ಮೇಕಪ್ ಎಲ್ಲ ಮಾಡಿಸ್ಕೊಂಡು ಫುಲ್ ರೆಡಿ. ಎಷ್ಟು ಪಟ ಮಾಡಿಬಿಟ್ರಲ್ಲ ಫಾಸ್ಟ್. 5 ನಿಮಿಷನೂ ತೊಗೊಂಡಿಲ್ಲ, ಅಷ್ಟು ಫಾಸ್ಟಾಗಿ ಮಾಡಿದ್ರು. ಕೆಡ್ದಾಗ ಕಾಣ್ತಾ ಇದೆಯೋ ಒಳಗಡೆ, ಆದರೆ ಆಚೆ ಕಡೆ ಚೆನ್ನಾಗಿ ಕಾಣ್ತೀವಿ. ಏನಿಲ್ಲ, ನಿಜ ಚೆನ್ನಾಗೈತೆ. ಒಳಗಡೆನೂ ಚೆನ್ನಾಗೈತೆ. ಎಷ್ಟು ಕ್ಯೂಟಾಗಿ ಕಾಣ್ತೀವಿ ನೋಡು. ಕೇಳೋರ್ನೇ ಕುಂಕುಮ ಆಯ್ತಾ. ಈ ಗಾಡಿ ಯಾಕೋ ವೈಬ್ರೇಟ್ ಆಗ್ತಾಯಿದೆ. ಡೋಂಟ್ ಬಿ ಸ್ಕೇರ್ಡ್. ಫೋಟೋಗೆ ಶೂಟ್ಗೆ ಮಾಡೋಣ, ನಮಗೆ ಸೆಲೆಬ್ರಿಟಿಗೆ ಅಂತ ಬಂದ್ವಿ ನಾವು. ಥರ ನಾನಿವತ್ತು ಸೆಲೆಬ್ರಿಟಿ ಅಸಿಸ್ಟೆಂಟ್ ಇವತ್ತು. ನಾವು ಇವಾಗ ಹೋಗ್ತಾ ಇದ್ದೀವಿ ಹೂವು ತಿನ್ನೋಕ್ಕೆ. ಇಲ್ಲೊಂದು ಸ್ವಲ್ಪ ಇಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ ಅಂತ ಅನಿಸುತ್ತೆ ಬ್ಲಾಗ್ ಮಾಡಬೇಕಾದ್ರೆ. ಸೊ ಎಲ್ಲಿ ಜನ ಇರಲ್ಲ, ಗ್ಯಾಪ್ ಸಿಗುತ್ತೆ, ಅಲ್ಲಿ ನಾನು ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ. ಏನೋ ಅವ್ರು ಬಂದರು, ಅವ್ರು ಆ್ಯಕ್ಚುಲಿ ನಮ್ದು 2-3 ರೀಲ್ಸು ಲೈಕ್ ಮಾಡಿದ್ರು ಆಯಿತಾ. ಕಂಡುಹಿಡಿತಾರೋ ಇಲ್ವೋ ಅಂತ ನಾನು ಅಂದ್ಕೊಂಡೆ. ನನ್ನ ಕಾರಲ್ಲೂ ಮಮ್ಮಿಗೆ ಹೇಳ್ತಾಯಿದ್ರು, ಅವ್ರು ನಮ್ಮ ರೀಲ್ಸ್ ಲೈಕ್ ಮಾಡೋರಮ್ಮ ಕಂಡುಹಿಡಿತಾರೋ ಇಲ್ವೋ ಗೊತ್ತಿಲ್ಲ ಅಂತ. ಬಟ್ ಅವ್ರು ನೋಡಿದ ತಕ್ಷಣ ನೀವು ಖುಷಿಯಾಗೋಯ್ತು. ನಾವು ಅವ್ರ ಫಸ್ಟ್ ಸೀಸನ್ ಕಾಮಿಡಿ ಕಿಲಾಡಿಗಳು ಬಂದಾಗ ಐ ವಾಸ್ ಸಚ್ ಅ ಫ್ಯಾನ್ ಗರ್ಲ್ ಗೊತ್ತಾ ನಯನಾಗೆ. ಇವಾಗಲೂ ಅಷ್ಟೇ. ಬಟ್ ದೆನ್ ಅವಾಗ ಏನಪ್ಪ ಇವರು ಈ ಥರ ಆ್ಯಕ್ಟ್ ಮಾಡ್ತಾಯಿದ್ದಾರಲ್ಲ ಅಂತ ಅನ್ನಿಸ್ತಾಯಿತ್ತು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಟಾಕ್ ಟು ಹರ್. ಇವಾಗ ತಾನೇ ಬಂದ್ರಲ್ಲ, ಸೊ ಬ್ರೀಫಿಂಗ್ ಎಲ್ಲ ತೊಗೋತಾ ಇದ್ದಾರೆ ಶೂಟ್ಗೆ. ಹೋಗು ಓದ್ತಿದ್ದಾನ. ಬಿಹೈಂಡ್ ದ ಸೀನ್. ಸ್ವಲ್ಪ ಜಾಸ್ತಿ ಬೇಕಾ? ಒಂದಿಷ್ಟು ದೊಡ್ಡ ಬೌಲಲ್ಲಿ ಆಗುತ್ತಾ ಇದು? ಆಗುತ್ತೆ. ಒಂದಿಷ್ಟು ದೊಡ್ಡ ಬೌಲಲ್ಲಿ ಆಗುತ್ತಲ್ಲಮ್ಮ. ಅಥವಾ ಇನ್ನೂ ಸ್ವಲ್ಪ ಹಾಕಿ. ಸ್ಟಾರ್ ಎಲ್ಲ ಅನ್ಸುತ್ತೆ. ಸ್ವಲ್ಪ ಹಾಕಿ. ಧನಿಯಾ ಅದು ಸ್ವಲ್ಪ ಹಾಕೊಳ್ಳಿ. ಕ್ಯಾಮ್ರಾದಲ್ಲಿ ತೋರ್ಸಕ್ಕಂತ ಧನಿಯಾ ಸ್ವಲ್ಪ ಬೇಕಂತ ಹೇಳಿ. ಇದು ಬಿಹೈಂಡ್ ದ ಸೀನ್ಸ್. ಬಿಹೈಂಡ್ ದ ಸೀನ್ಸ್ ಹೆಂಗಿದೆ ಅಮ್ಮ? ಸೂಪರ್ ಆಗಿದೆ, ಚೆನ್ನಾಗಿದೆ. ನರ್ವಸ್ ಆಗಿದ್ದೀರಾ? ಏನಿಲ್ಲ, ನಾರ್ಮಲ್ ಆಗಿ ಇದ್ದೀರಾ, ಆರಾಮಾಗಿದ್ದೀನಿ. ನಮ್ಮಮ್ಮ ಗೊತ್ತಲ್ಲ, ಫುಲ್ ವಾರಿಯರ್ ಸೀನ್. ಅಲ್ಲೋದ್ಮೇಲೆ ನೋಡೋಣ ಕ್ಯಾಮ್ರಾ ಮುಂದೆ ಹೆಂಗಿರುತ್ತೆ ಅಂತ. ಎಕ್ಸೈಟೆಡ್ ಆಗಿದ್ದೀರಾ? ಫುಲ್ ಎಕ್ಸಿಟೆಡ್ ಆಗಿದ್ದೀನಿ. ಸೊ ನಮ್ಮ ಮಮ್ಮಿ ಇವತ್ತು ಕುಕ್ ಮಾಡ್ತಾ ಇರೋದು ಏನಂದರೆ ಮಟನ್ ಮಸಾಲ ಪೌಡರ್. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಈವನ್ ಐ ಆಮ್ ಕ್ಯೂರಿಯಸ್. ನೋಡಿ, ನೀವು ಟಿ ವಿಲಿ ಏನು ನೋಡ್ತೀರಾ ಆ್ಯಂಡ್ ಬಿಹೈಂಡ್ ದ ಸೀನ್ಸ್ ಏನು ನಡೆಯುತ್ತೆ ನೋಡಿ. ಮೇಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, ಎಲ್ಲ ಕಡೆ ಕ್ಯಾಮ್ರಾ.
Naina is talking. I don't know if you can hear, but so entertaining to just sit here and look at her. It is so entertaining. ಅವರು ಇಂಟ್ರೋ ತೊಗೊಂಡ್ಮೇಲೆ ಮಮ್ಮಿ ಹೋಗ್ತಾರೆ. ಮೈಕೆಲ್ಲ ನೋಡಿ, ಮೈಕೆಲ್ಲ ಸೆಟ್. ಈಸ್ ಗೋಯಿಂಗ್ ಆನ್ ಸ್ಟೇಜ್ ಆ್ಯಂಡ್ ಐ ಆಮ್ ನರ್ವಸ್. ನನಗೆ ಭಯ ಆಗ್ತದೆ. ಲೆಟ್ ಅಸ್ ಸಿ. Action. ನಿಮ್ಮ ಮಗಳನ್ನ ಹಿಂಗೆ ಹಚ್ಚಿ ತೊಳಿತೀರಾ ಮೇಡಮ್ ಅಂತ ಕೆಂಡದಂತ ಮೊದಲು ಹ್ಯಾಪಿ ನಾವು ಖುಷಿಯಾಗಿದ್ದಾರೆ ಅವ್ರು ಇವಾಗ ಆರಾಮಾಗಿ ಕುಡಿಪ ಪ್ಲೀಸ್ ಕುಡಿತಾ I can't. ನಾನು ಗೀತಾಸ್ ಮನೆ ರುಚಿಯಿಂದ ಗೀತಾ. ಕೆಲಸ ಮಾಡ್ತಾ ಇದ್ದೀರಾ, ತುಂಬ ಜವಾಬ್ದಾರಿಗಳಿದೆ. ಸೊ ಇದೆಲ್ಲದಕ್ಕಿಂತ ಎಲ್ಲದರಿಂದ ಒಂದು ದಿನ ಫ್ರೀಯಾಗಿ ಸಿಕ್ಕರೆ ಏನು ಈ ಎಲ್ಲ ಒಂದು ಸಂಸಾರದ ಈ ಎಲ್ಲ ಒಂದು ಸಂಸಾರದಿಂದ ಒಂದು ದಿನ ನಾವು ಹೊರಗಡೆ ಬರಬೇಕು ಅಂದರೆ ತುಂಬ ಓಡಾಡಬೇಕು, ಒಳ್ಳೊಳ್ಳೆ ಜಾಗ ನೋಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ತುಂಬ ಇಷ್ಟ. ಬೀಚು, ಹಸಿರಾಗಿರೋವಂಥ ಪ್ಲೇಸು, ಮಳೆ, ತುಂಬಾ ಖುಷಿ ಪಡ್ತೀವಿ. ನಿಮ್ಮೆಲ್ಲರ ಪ್ರೀತಿಯ ಸೆಲೆಬ್ರಿಟಿ ಮೇಡಮ್ ಅವರು ಮುಗಿಸ್ಕೊಂಬಂದವ್ರೆ ಕುಕ್ಕಿಂಗ್ ಶೋ. ಏನಂತೀರ ಗೀತವ್ರೆ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ನಾನು ಭಯ ಪಡ್ತಾ ಇದ್ದೆ, ಹೆಂಗೆ ಮಾಡ್ತೀನೋ, ನಾನು ಏನು ಮಾಡ್ತೀನೋ ಅಂತ. ಇಲ್ಲಿ ಬಂದಮೇಲೆ ಏನೂ ಇಲ್ಲ, ನಾರ್ಮಲ್ ಆಗಿತ್ತು, ಚೆನ್ನಾಗಿತ್ತು. ಸೂಪರ್ ನೆಮ್ಮದಿಯಾಗಿರುತ್ತೆ. ನೀನು ಇದ್ರೇ ನೋಡಲ್ಲಿ ಹೆಂಗೆ ಬೆಬೆ ಅಂದೆ, ನಿನ್ನ ಪಕ್ಕ ಇದ್ರೇ ನಾನು ಹಂಗೆ ಅನ್ನೋದು, ಇಲ್ಲಾಂದರೆ ನಾನು ಚೆನ್ನಾಗೇ ಮಾಡ್ತಾಯಿರ್ತೀನಿ. ಕೊಬ್ಬಿಲ್ಲ, ಅದೇನೋ ಗೊತ್ತಿಲ್ಲ, ನೀನು ನೋಡಿದ್ರೆ ನನಗೆ ಡೈಲಾಗೇ ಬರಲ್ಲ ಅನ್ನತ್ತೆ, ನಾನೇನು ಮಾಡಲಿ ಅಂತಾರೆ ಗೈಸ್, ಅಂತಾರೆ. ಯಾಕನ್ನಲ್ಲ ಹೇಳಿ, ಒಂದು ರೀಲ್ ಮಾಡೋದಕ್ಕೆ ನಾನು ಪಡೋ ಕಷ್ಟ ಇದೆಯಲ್ಲ ನನಗೆ ಮಾತ್ರ ಗೊತ್ತು. ಇವತ್ತು ಅಲ್ಲಿ ಕುಕಿಂಗ್ ಶೋನಲ್ಲಿ ನೋಡಬೇಕಾಗಿತ್ತು ನೀವು. ಒಂದು ಮಾತು ತುಟ್ಟಕ್ಕೆ ಪಿಟ್ಟಕ್ಕೆ ಅಂದಿಲ್ಲ ಗೊತ್ತಾ, ಒಂದು ಸಲನೂ ಬೆಬ್ಬೆ ಏನಿಲ್ಲ. ನಮ್ಮಮ್ಮ ಏನೋ ಇಷ್ಟೇ ಚೆನ್ನಾಗಿ ಮಾತಾಡ್ತಾರೆ, ಬಿಂದುಗೇನು ಕಷ್ಟನೇ ಇಲ್ಲ ಅನ್ನೋ ಥರ ಮಾತಾಡೋರೆ. ಖುಷಿ ಪಡೋ, ನೀನು ಮರ್ಯಾದೆ ನಾನು ಇಲ್ಲಿ ತೆಗ್ದಿಲ್ವಲ್ಲ, ಅದಕ್ಕೆ ಮನೇಲಿ ಒಂದು ಮೇಜರ್ ಕ್ರಾಸ್ ಓವರ್ ಆಗಿದೆ. ರೇಖಾ ಅಕ್ಕ ಬಂದಿದ್ದಾರೆ ಇಲ್ಲಿಗೆ, ನಮ್ಮ ಫುಲ್ ಅನ್ಎಕ್ಸ್ಪೆಕ್ಟೆಡ್ ಆಯಿತಾ, ನನಗೆ ಶಾಕು ರೇಖಾ ಅಕ್ಕ ಬಂದವರ ಅಂತ. ಸೊ ಅವ್ರನ್ನ ಮಾತಾಡ್ಸ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಇವಾಗ ಹೊರಡೋಣ. ಬಿಕಾಸ್ ನಾನು ಹೇಳ್ದಂಗೆ 12 ಗಂಟೆಗೆ ನಂಗೆ ಕಾಲ್ ಇದೆ, ಅಷ್ಟೊಂದು ನಾನು ಮನೆಗೆ ರೀಚ್ ಆಗಬೇಕು. ಲೆಟ್ಸ್ ಗೋ, ನಡೀರಿಗೆ ಹೊರಡೋಣ. ರೇಖಾ ಅಕ್ಕ ಬರುವುದಾ? ಹೊರಡ್ತೀವಿ ನಾವು, ನಮ್ಗೆ ಮೀಟಿಂಗ್ ಐತೆ. ಹೌದಾ? ಬಾಯ್ ಆಂಟಿ ಬಾಯ್. ಆಂಟಿ ಬಾಯ್, ಬನ್ನಿ ಮನೆಗೆ. ಹಾಂ ಬರ್ತೀನಿ, ಫೋನ್ ಮಾಡಿ. ನೋಡಿ ಯಾರು ಏನಿಲ್ಲ, ಸತತ 2 ವರ್ಷ ಆದ್ಮೇಲೆ ನಾವು ಮೀಟ್ ಮಾಡಿದ್ದೀವಿ. ಬಿಂದನ್ ನೋಡಿ ಖುಷಿ ಆಯಿತು, ಅದ್ರ ಜೊತೆಗೆ ಆಂಟಿನೂ ನೋಡಿ ಖುಷಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಮೀಟ್ ಆಗ್ತೀನಂತ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತೀರಾ, ಬಿಂದು ಚಾನಲ್ನು ನೋಡಿ, ಆಂಟಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇಷ್ಟು ಮಾತಾಡಿರೋದು ಹೆಚ್ಚು. ನೋಡಿ ಕ್ಯಾಮ್ರಾ ಆನ್ ಮಾಡ್ತೀನಿ ಅಂದ್ರೆ ಓಡ್ಬಿಟ್ಟಿರೋ. ಹಾಂ ಸರಿ, ಓಕೆ ಕಣಕ್, ಬಾಯ್. ಹೊಟ್ಟೆಲಿಲ್ಲ ಅಂತೂ ಚೆನ್ನಾಗಿ ಮಾತಾಡಿದೆ, ಮರ್ಯಾದೆ ಹೋಗಲಿಲ್ಲ, ಅದು ಖುಷಿ. ಸಮ್ಟೈಮ್ಸ್ ನಾನೇ ಅಂದ್ಕೊಂಡ್ಬಿಡ್ತೀನಿ, ಓಕೆ ನಮ್ಮ ಮಮ್ಮಿಗೆ ಇದು ಮಾತಾಡೋಕ್ಕೆ ಬರಲ್ಲ, ಅದು ಮಾತಾಡೋಕ್ಕೆ ಬರಲ್ಲ, ಹೇಳ್ಕೊಡೋಣ. ಇಲ್ಲೂ ಅಷ್ಟೇ ನಾನು ಟೆನ್ಷನ್ ಆಗಿದ್ದೀನಿ. ಸ್ಟೇಜ್ ಮೇಲೆ ಹೋಗಿ ಏನು ಮಾತಾಡ್ತಾರೋ ಅದು ಹೇಳ್ಕೊಡೋಣ ಹೋಗ್ಬಿಟ್ಟು ಮಧ್ಯದಲ್ಲಿ ಪಾಯಿಂಟ್ಸ್ ಎಲ್ಲ ಹೇಳಕ್ಕೆ ಹೋಗ್ತಾ ಇದ್ದೆ ನಾನು. ಬಟ್ ದೆನ್ ಐ ಆಮ್ ಪ್ರೌಡ್ ಆಫ್ ಯು ಅಮ್ಮ. ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಮಾತಾಡಿದೆ. ಎಪಿಸೋಡ್ಸ್ ಇಷ್ಟರಲ್ಲಿ ಏನಾಗಿರುತ್ತೆ ನೀವು ನೋಡಿರ್ತೀರಾ, ಅದೆಲ್ಲ ಅವರೇ ಮಾತಾಡಿರೋದು, ಮನ್ಸು ಬಿಚ್ಚಿ ಮಾತಾಡಿದ್ದಾರೆ. ಐ ಹೋಪ್ ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿರುತ್ತೆ ಅಂತ. ಬಟ್ ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಅವಾಗವಾಗ ಈ ಥರದ್ದೆಲ್ಲ ನಡೀತಾರೆ. ನಾವು ಸ್ವಲ್ಪ ಬೆಳೆದಿದ್ದೀವಿ ಅಂತ ಅನಿಸುತ್ತೆ, ಯಾವುದರಲ್ಲಿ ಬುದ್ಧಿವಂತಿಕೆಯಲ್ಲಿ. ನೋಡಿ ಇದೆಲ್ಲ ನಾನು ಹೇಳ್ಕೊಡ್ತೆ, ಇದೆಲ್ಲ ಮಾತಾಡೋದು ಅಲ್ಲ, ಮಾತಾಡಲ್ಲ. ಆಚೆ ಕಡೆ ಬಂದಾಗ 4 ಜನ ನೋಡಿದಾಗ ನಮ್ಮ ಒಂದು ಅನುಭವಗಳನ್ನ ಹೇಳ್ಕೊಬೋದು ಅಂತ ಅನಿಸುತ್ತೆ. ಖುಷಿ ಆಯಿತು, ಚೆನ್ನಾಗಿತ್ತು. ಯಾವಾಗಲೂ ರೆಡಿ ಆಗೋಕ್ಕೆ ಮುಂಚೆ ವ್ಲಾಗ್ ಮಾಡ್ತಾ ಇದ್ದಳು. ಇವತ್ತು ರೆಡಿ ಎಲ್ಲ ಆಗ್ಬಿಟ್ಟು ದೆನ್ ಐ ರಿಮೆಂಬರ್ಡ್, ಐ ಆಮ್ ಫರ್ಗೆಟಿಂಗ್ ಸಮಥಿಂಗ್, ಐ ಶುಡ್ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ಜಸ್ಟ್ ಶೋ ಯು ಹೇಗೆ ನನಗೆ ಐ ಲವ್ ದಿಸ್ ನೆಕ್ ಪೀಸ್ ನೋಡಿ ಹೇಗಿದೆ ಅಂತ ಹೇಳಿ. ಬಟ್ ದೆನ್ ಐ ಶೋ ಯು ನನ್ನ ಬಟ್ಟೆ ಚಿಡ್ಡಿ ಹೇಗಿದೆ ಅಂತ.
ಎರಡು ಸೆಕೆಂಡ್. ಇದನ್ನೇನು ನೀವು ಹೊಸ್ದಾಗಂತೂ ನೋಡ್ತಾ ಇರಲ್ಲ, ನಾನು ಅದು ಎಷ್ಟು ಸಲ ಹಾಕೋಬಿಟ್ಟಿದ್ದೀನೋ ನನಗೆ ನೆನಪೇ ಇಲ್ಲ. ಅದೇ ಅದನ್ನು ಯಾರೂ ಹಾಕಲ್ಲ ಅಮ್ಮ, ಅಷ್ಟು ಸಲನೂ ಯಾರೂ ಹಾಕಲ್ಲ. ನೀನು ಪುಣ್ಯ ಮಾಡಿರ್ಬೇಕು ನನ್ನಂಥ ಮಗಳು ಪಡೆಯೋಕ್ಕೆ. ಸೊ ಏನಂದರೆ ಏನೇ ಆಗ್ಬಿಡ್ತದೆ, ಕಷ್ಟಪಟ್ಟು ಇಷ್ಟಪಟ್ಟು ಈ ಕಲರ್ ನಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೊಲ್ಸ್ಕೊಂಡಿರೋದು ಹಾಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ನೀವೇ ಹೇಳಿ. ಅದಕ್ಕೆ ರಿಪೀಟಿಂಗ್ ಇಟ್. ಆಟೋ ಬುಕ್ ಮಾಡಿದ್ದೀನಿ, ಇನ್ನೊಂದು 5 ಮಿನಿಟ್ಸಲ್ಲಿ ಬರುತ್ತೆ. ಬಂದ ತಕ್ಷಣ ನಾವು ಹೊರಡೋಣ. ಎಲ್ಲ ಹೋಗ್ತಾ ಇದ್ದೀವಿ ಅಂತಲೇ ಹೇಳಿಲ್ವಲ್ಲ ಮಮ್ಸಿ. ಇರು, ನೀನು ಬರ್ತಲ್ಲ. ನಾವು ಸ್ನೇಹ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ನೀವು ಎಷ್ಟೊಂದು ನನ್ನ ವ್ಲಾಗಲ್ಲಿ ನೋಡಿರ್ತೀರಾ. ಮೈ ಫ್ರೆಂಡ್, ಅಯ್ಯೋ ಇರಿ ಕ್ಯಾಮ್ರಾನೇ ಟಿಲ್ಟ್ ಆಗೋಯ್ತು. ಎಷ್ಟೊಂದು ವ್ಲಾಗ್ಸಲ್ಲಿ ನೋಡಿರ್ತೀರಾ ನನ್ನ ಫ್ರೆಂಡ್ ಸ್ನೇಹ, ಹೂ ಇಸ್ ಮೈ ಬ್ಲಾಗರ್ ಫ್ರೆಂಡ್. ಸೊ ಅವಳದು ಎಂಗೇಜ್ಮೆಂಟ್ ನಡೀತಾ ಇದೆ. ಇಟ್ ಈಸ್ ಸೋ ರಿಯಲ್. ಆಲ್ರೆಡಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಎಲ್ಲ ಇದು ರಿಯಾಲಿಟಿಲಿ ನಡೆಯುತ್ತವೆ, ಇಮ್ಯಾಜಿನೇಷನ್ಸು ಇರೋಲ್ಲ ಆಯಿತಾ. ಸೊ ಮದುವೆ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ಬಟ್ ದೆನ್ ಇವತ್ತು ಇಟ್ ಇಸ್ ಫೈನಲಿ ಹ್ಯಾಪಿನಿಂಗ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಅವಳನ್ನು ನೋಡ್ತಾ ಇರೋದು, ಆಂಟಿನೂ ನೋಡ್ತಾ ಇರೋದು. ಬನ್ನಿ ಹೋಗೋಣ, ಆಟೋ ಬಂದ ತಕ್ಷಣ ಹೊರಡೋದು. ವಿ ಹ್ಯಾವ್ ಅರೈವ್ಡ್. ನಮ್ಮ ಮುಂದೆ ಸ್ನೇಹ ಇದ್ದಾಳೆ. ಯಾವಾಗಲೂ ನಾವು ಒಂದು ಗ್ರೂಪಾಗಿ ಇಲ್ಲಿ ಕುತ್ಕೋತಾ ಇದ್ವಿ. ಇವತ್ತು ವಿ ಆರ್ ಸಿಟ್ಟಿಂಗ್ ಹಿಯರ್ ವಿತೌಟ್ ಸ್ನೇಹ. ಬೇರೆ ಯಾರ ಜೊತೆ ನಾವು ಗಾಸಿಪ್ ಮಾಡೋಣ. ಕಾಣಿಸ್ತಾರೆ ಕ್ಲೋಸಪ್ ಅಲ್ಲೂ ನಾವು ಬ್ಲಾಗ್ ಮಾಡ್ತೀವಿ, ನೀವು ಕರೆದ್ರೆ ಕರಿತೀನಿ. ಫೋಟೋ ಸರಿ ಅಂತ. ಈ ಗ್ರೂಪಲ್ಲಿ, ಈ ಗ್ಯಾಂಗಲ್ಲಿ ಮಧ್ಯದಲ್ಲಿ ಸ್ನೇಹ ಇರೋಳು. ಇವತ್ತು ಅವಳು ಸ್ಟೇಜ್ ಮೇಲೆ ಅವಳೆ. ನಾವು ಹೋಗ್ಬೇಕು. ನಮ್ಮ ಫ್ರೆಂಡ್ ಹೇಳಿಗೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಹೌದು, ಪಳಪಳ ಮಿಂಚ್ತಾ ಇರುವ ಸ್ನೇಹ. ಸ್ನೇಹ ನನಗೆ ಸ್ವಲ್ಪ ಅದು ಕನ್ನಡದಲ್ಲಿ ಏನೋ ಕರೀತಾರೆ ನಿಘಂಟು, ಏನು ಅಷ್ಟೊಂದು ಬೇಡ. ತುಂಬ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಯೋಚನೆ ಮಾಡಿದ್ರೆ. ಎಲ್ರಿಗೂ ನಮಸ್ಕಾರ. ಹೇಳಿ, ಏನು ಹೇಳ್ಬೇಕು ಹೇಳಿ. ಇದು ಹೇಳಿದ್ರಲ್ಲ ಅದು ಹೇಳಿ ಮತ್ತೆ. ಯಾವುದು ಎಂಗೇಜ್ಮೆಂಟ್ದು? ಇವ್ರ ಎಂಗೇಜ್ಮೆಂಟ್ ಅಲ್ಲಿ ನಾವು ಬಂದ್ಬಿಟ್ಟು ಬ್ಲಾಗ್ ಮಾಡ್ತೀವಿ. ಅದು ಅವ್ರು ಕರೆದ್ರೆ ಮಾತ್ರ, ಕರೀಲ್ಲ ಅಂದ್ರೆ ಎಂಟ್ರನ್ಸ್ ಆಮೇಲೆ ಗೋವಿಂದ ಗೋವಿಂದ. ಬ್ರೋ, ಅವ್ರು ಕರೆದಿಲ್ಲ ಅಂದ್ರೂ ನಮ್ಮ ಮಮ್ಮಿ ಕರೀತಾರೆ ನಮ್ಮನ್ನ. ಕರಿಬೇಕಾ? ನಮ್ಮನೆ ಮದುವೆ ಇದ್ದಂಗೆ ಅದು. ಸಿಕ್ಕವ್ರದ್ದು ಬಿಟ್ಟು ಊಟಕ್ಕೆ ಹೋಗ್ತೀವಿ ಅಂತ ಹಂಗೆ ಬಂದ್ಬಿಡೋದು. ಸೊ ಇವಾಗ ಏನು ಮಾಡೋದು? ಫೋಟೋ ಇಡಿಸ್ಕೊಂಡು ಊಟ ಮಾಡೋದು. ಜಸ್ಟ್ ಇವಾಗ ರಿಂಗ್ ಎಕ್ಸ್ಚೇಂಜ್ ಆಗಿರೋದ್ರಿಂದ ಜನ ಇಲ್ಲ. ನಾವು ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಆಮೇಲೆ ಒಂದು ಪೋರ್ಟ್ರೇಟ್ ತೆಗಿಬೇಕು. ಗಗನು ಅವ್ನ ಮೇನ್ ಪರ್ಪಸ್ ಆಫ್ ಕಮ್ಮಿಂಗ್ ಹಿಯರ್ ಇಸ್ ದಟ್. ಸೊ ಅದನ್ನು ಮಾಡೋಣ. ಫಸ್ಟ್ ಹೋಗಿ ವಿಶ್ ಮಾಡಿ ಊಟ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಲೆಟ್ಸ್ ಗೋ. ಬೆಳಿಗ್ಗೆ ನಮಸ್ಕಾರ. ಇವಾಗ ಆಂಟಿ, ಮಗಳ ಎಂಗೇಜ್ಮೆಂಟ್ ಏನಂತೀರಾ? ಹೆಂಗೋ ಸ್ವಲ್ಪ ಆರಾಮಾಗಿ ಆಯಿತು, ಎಲ್ಲ ಚೆನ್ನಾಗಿತ್ತು. ಸಾಕು ಮಕ್ಕಳು ಅಲ್ವಾ? ಅಷ್ಟೇ ಬೇಕಾಗಿರೋದು. ಅಷ್ಟೇ ಬೇಕಾಗಿರೋದು. ಹಾಯ್ ಆಂಟಿ. ನಿಮ್ಮ ರೀಲ್ಸ್ ಎಲ್ಲ ನೋಡ್ತೀನಿ. ಓ ಥ್ಯಾಂಕ್ ಯು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನರಸಿಂಹ ಅವರು ಸ್ನೇಹಂಗ ಎಲ್ಲ ರೀಲ್ಸ್ ಚೆನ್ನಾಗಿರುತ್ತೆ, ಫನಿಯಾಗಿ. ಓಕೆ ಗೈಸ್, ಹುಡುಗ ಹುಡುಗಿಗೆ ವಿಶ್ ಎಲ್ಲ ಮಾಡಿದಾಯಿತು. ನಾವು ವಿ ಆರ್ ಫಾರ್ ದ ವೆರಿ ಇಂಪಾರ್ಟೆಂಟ್ ಕೆಲಸ ಹಿಯರ್. ಥ್ಯಾಂಕ್ ಯು ಮಮ್ಮಿ. ನೀವಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಜೀವನದಲ್ಲಿ. ಥ್ಯಾಂಕ್ ಯು ಅಣ್ಣ. ವಾಟ್ ಅ ವೇ ಆಫ್ ಲಿವಿಂಗ್. ಊಟ ಎಲ್ಲ ಆದಮೇಲೆ ನಾವು ಹೋಗಿ ನನ್ನ ಪೋರ್ಟ್ರೇಟ್ ಶೂಟ್ಸ್ ಮಾಡಿಸ್ಕೊಂಡೆ ಗಗನ್ ಕೈಲಿ. ಐ ವಾಸ್ ಲುಕಿಂಗ್ ಸೋ ಗುಡ್ ಆನ್ ದಟ್ ಡೇ. ಜ್ಯುವೆಲರಿ ಕೂಡ ತುಂಬಾ ಆ್ಯಪ್ಟ್ ಆಗಿತ್ತು. ಸೊ ಅದಕ್ಕೆ ಅವ್ನ ಹೊಸ ಫೋನಲ್ಲಿ ಒಂದಷ್ಟು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಅಷ್ಟರಲ್ಲಿ ನಮ್ಮ ಸ್ವೀಟ್ ಫಾಲೋವರ್ ಒಬ್ಬರು ಬಂದು ನಮ್ಮನ್ನ ಮಾತಾಡ್ಸಿದ್ರು. ಸಿ ವಾಸ್ ಸೋ 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 ಸ್ವೀಟ್. ನೀವು ಅದನ್ನು ನೋಡಿ ಹೇಗಿತ್ತು ಅಂತ. Cute from the beginning ante. Thank you so much. ಇವ್ರ ಮಮ್ಮಿನ ಮೀಟ್ ಮಾಡಿದ್ರಾ? ಅವ್ರ ಜೊತೆ ಫೋಟೋ ಬೇಡ. ಬಾಯ್ ಬಾಯ್.
ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟು ಸ್ನೇಹಂಗೆ ಅವ್ರ ಮಮ್ಮಿ ಪಪ್ಪಾಗೆಲ್ಲ ಬಾಯಿ ಹೇಳಿ ಕೆಳಗಡೆ ಬಂದು ಗಗನ್ಗೆಲ್ಲ ಬಾಯಿ ಹೇಳಿ ನಾವು ವಾಪಸ್ ಮನೆಗೆ ಬಂದ್ವಿ. ಬಂದ ಮೇಲೆ ಒಂದು ರೀಲ್ ಶೂಟ್ ಮಾಡಿದ್ವಿ ವಿಚ್ ವಾಸ್ ವೆರಿ ಫನ್. ನೀವು ಅದು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಐ ಥಿಂಕ್ ಯೂಟ್ಯೂಬ್ ಶಾರ್ಟ್ಸಲ್ಲೂ ನೋಡಿರ್ಬೋದು. ಬಟ್ ದೆನ್ ಇಂಟ್ರೋ ಶೂಟ್ ಮಾಡೋ ನನಗೆ ಔಟ್ರೋ ಶೂಟ್ ಮಾಡೋಕ್ಕೆ ಯಾವಾಗಲೂ ಮರ್ತೋಗುತ್ತೆ. ನಿಮಗೆ ಬಾಯಿ ಹೇಳೋಕ್ಕೆ ಮರ್ತೋಗುತ್ತೆ ವ್ಲಾಗ್ನಲ್ಲಿ. ಎವ್ರಿ ಟೈಮ್ ವಾಯ್ಸ್ ಓವರ್ ಕೊಡಬೇಕು. ಸೊ ನೆಕ್ಸ್ಟ್ ಟೈಮ್ ಇದನ್ನು ನೆನ್ಪಿಟ್ಕೊಂಡು ಔಟ್ರೋ ಕೊಡಬೇಕು, ಏನಂತೀರಾ? ಆ್ಯಂಡ್ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.